ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಬ್ಬತ್ ದಿನ ಗುಣಪಡಿಸುವುದು ಸರಿಯೋ ತಪ್ಪೋ? ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಫರಿಸಾಯನ ಮನೆಯಲ್ಲಿ ಸಬ್ಬತ್ ದಿನ ಊಟಕ್ಕೆ ಹೋದ ಸಮಯದಲ್ಲಿ ಒಬ್ಬ ಜಲೋದರ ರೋಗಿಯನ್ನು ಗುಣಪಡಿಸುತ್ತಾರೆ. ಅಲ್ಲಿದ್ದ ಫರಿಸಾಯರು ಮತ್ತು ಶಾಸ್ತ್ರಜ್ಞರಲ್ಲಿ ಸಬ್ಬತ್ ದಿನದಲ್ಲಿ ರೋಗಿಯನ್ನು ಗುಣಪಡಿಸೋದು ಸರಿಯೋ ತಪ್ಪೋ ಎಂದು ಪ್ರಶ್ನಿಸಿ ಕೇಳ್ತಾರೆ. ಅವರು ಮೌನವಿದ್ದ ಸಮಯದಲ್ಲಿ ನಿಮ್ಮಲ್ಲಿ ಒಬ್ಬನ ಮಗನು ಅಥವಾ ಎತ್ತು ಬಾವಿಯಲ್ಲಿ ಬಿದ್ದರೆ ಸಬ್ಬತ್ ದಿನವಾಗಿದ್ದರೂ ನೀವು ತಡ ಮಾಡದೆ ಮೇಲಕ್ಕೆತ್ತುವುದಿಲ್ಲವೇ ಎಂದು ಕೇಳ್ತಾರೆ. ಯೇಸು ಸ್ವಾಮಿ ಸಬ್ಬತ್ತಿಗೆ ಒಡೆಯನಾಗಿದ್ದಾರೆ. ಇಲ್ಲಿ ಫರಿಸಾಯರು ದೇವರ ನಿಯಮವಾದ ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ 28 ಮತ್ತು 9 ವಾಕ್ಯಗಳು. ಸಬ್ಬತ್ ದಿನವನ್ನು ದೇವರ ದಿನವೆಂದು ತಿಳಿದು ಪವಿತ್ರವಾಗಿ ಆಚರಿಸು, 6 ದಿನ ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡು, 7ನೆಯ ದಿನ ವಿಶ್ರಾಂತಿ ದಿನ. ಈ ದೇವರ ನಿಯಮಕ್ಕೆ ಫರಿಸಾಯರು ಇನ್ನೂ ಅನೇಕ ನಿಯಮಗಳನ್ನು ಸೇರಿಸಿ ಆ ನಿಯಮವನ್ನು ಅರ್ಥೈಸದೇ ಹೋದರು. ಯಾವುದೆಲ್ಲ ಕೆಲಸ ಮಾಡಬಾರದೆಂಬುದಾಗಿ ಅವರು ಸೇರಿಸಿದರು. ಇಲ್ಲಿ ಯೇಸು ಸಬ್ಬತ್ ದಿನದ ನಿಯಮ ಉಲ್ಲಂಘಿಸುತ್ತಾರೆ ಎಂಬ ಭಾವನೆ ಅವರದ್ದಾಗಿತ್ತು. ಅವರಿಗೆ ಜನರ ಅವಶ್ಯಕತೆಗಿಂತ ಜನರ ಮೇಲೆ ಕರುಣೆ ಕನಿಕರ ತೋರಿಸುವ ಬದಲಾಗಿ ಅವರಿಗೆ ತಮ್ಮ ಸಂಪ್ರದಾಯ ಪಾಲನೆ ಮುಖ್ಯವಾಗಿತ್ತು. ಫರಿಸಾಯರು ಬಾಹ್ಯವಾಗಿ ಧರ್ಮವನ್ನು ಕಟ್ಟುನಿಟ್ಟಾಗಿ ಆಚರಿಸಿದ್ರೂ ಅವರ ಹೃದಯ ದೇವರ ಹೃದಯದಿಂದ, ದೇವರ ಚಿತ್ತದಿಂದ ಬಲು ದೂರವಿತ್ತು. ಯೇಸು ಕ್ರಿಸ್ತರನ್ನು, ಅವರ ನುಡಿಗಳನ್ನು ಅವರು ತಿರಸ್ಕಾರ ಮಾಡಿದರು. ಸಂತ ಪೌಲರು ರೋಮನರಿಗೆ ಬರೆದ ಇಂದಿನ ಮೊದಲ ವಾಚನದಲ್ಲಿ ದೇವರಿಂದಲೇ ಆಯ್ಕೆಯಾದ ವಿಶ್ವಾಸಭ್ರಷ್ಟರಾಗಿರುವ ಯಹೂದ್ಯರ ಕುರಿತಾಗಿ ತಮ್ಮ ಅತೀವ ದುಃಖ ಮತ್ತು ಮನೋವೇದನೆಯನ್ನು ಹೇಳ್ತಾರೆ. ದೇವರು ಅವರನ್ನು ಯಥೇಚ್ಛವಾಗಿ ಆಶೀರ್ವದಿಸಿ ಆರಿಸಿಕೊಂಡ್ರು, ತಮ್ಮ ಮಕ್ಕಳನ್ನಾಗಿಸಿದ್ರು, ಸ್ವಂತದವರನ್ನಾಗಿಸಿದ್ರು. ಆದರೂ ಅವರು ದೇವರ ಪುತ್ರನಲ್ಲಿ ವಿಶ್ವಾಸ ಇಡದೆ ತಮ್ಮದೇ ರೀತಿಯಲ್ಲಿ ನೈಜ ಜ್ಞಾನವನ್ನು ಆಧರಿಸದೆ ಹೋದರು. ಇಂದು ನಮ್ಮಲ್ಲಿ ನಾವೇ ಸರಿ ಇದ್ದೇವೆ, ನಮ್ಮದೇ ನೈಜ ಸಭೆ, ನಾವೇ ನೈಜ ದೇವರ ಮಕ್ಕಳೆಂದು ಕೊಚ್ಚಿಕೊಳ್ಳುತ್ತಾ ಬಾಹ್ಯವಾಗಿ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡುತ್ತಾ ನಮ್ಮದೇ ನಿಯಮಗಳನ್ನು ಪಾಲಿಸುತ್ತಾ ಜೀವಿಸ್ತೇವೆ. ಆದರೆ ನಮ್ಮಲ್ಲಿ ಪುತ್ರನ ಆತ್ಮ ಇಲ್ಲದಿರಲು, ಅಂದರೆ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲದಿರಲು ನಾವು ದೇವರಿಗೆ ಸೇರಿದವರಲ್ಲ. ನಮ್ಮಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇರಲು ನಾವು ಯೇಸು ಮನೋಭಾವದಲ್ಲಿ ಪ್ರೀತಿ, ತಾಳ್ಮೆ, ಕನಿಕರ, ದಯೆ, ವಿನಯಶೀಲತೆ, ಆತ್ಮರ ಫಲ ನಮ್ಮಲ್ಲಿ ಕಾಣಲ್ಪಡುತ್ತದೆ. ನಿತ್ಯ ಜೀವ ನಮ್ಮ ಗುರಿಯಾಗಿರುತ್ತೆ. ಹಾಗಾದರೆ ನಮ್ಮಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇದ್ದಾರೆಯಾ? ಆಮೆನ್. ಪ್ರೈಸ್ ದ ಲಾರ್ಡ್.